ಮೈಸೂರಿನ ಹುಣಸೂರಿನಲ್ಲಿ ಹಾಡಹಗಲೇ ರಾಬ್ರಿ ಕೇಸ್ ಆಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ದರೋಡೆಯ ಅಪ್ಡೇಟ್ ನಿಮ್ಮ ಮುಂದೆ. ಹುಣಸೂರಿನಲ್ಲಿ ಹಾಡಹಗಲೇ ರಾಬ್ರಿ ಕೇಸ್ ಆಗಿದೆ. ಮೈಸೂರಿನ ಹುಣಸೂರಿನಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಒಂದು ಬಿಗ್ ದರೋಡೆಯ ಅಪ್ಡೇಟ್ ನಿಮ್ಮ ಮುಂದೆ. ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲರಿಯಲ್ಲಿ ದರೋಡೆಯಾಗಿದ್ದು ಕೇವಲ 8 ನಿಮಿಷಗಳಲ್ಲಿ 5 ಖತರ್ನಾಕ್ ಕಳ್ಳರಿಂದ ಮಹಾ ದರೋಡೆಯಾಗಿದೆ. ಕೈಯಲ್ಲಿ ರಿವಾಲ್ವರ್ ಹಿಡಿದು ದರೋಡೆ ಮಾಡಿದ್ದಾರೆ ಡಕಾಯಿತರು. ಹೆಲ್ಮೆಟ್ ಹಾಕಿಕೊಂಡಿದ್ದಂಥ ಇಬ್ಬರು, ಮಾಸ್ಕ್ ಹಾಕಿಕೊಂಡಿದ್ದ ಮತ್ತೊಬ್ಬ, ಪಿಸ್ತೂಲ್ ಹಿಡಿದ ಎಲ್ಲರಿಗೂ ಹೆದರಿಸಿ ದರೋಡೆ ಮಾಡಿದ್ದಾರೆ ಈ ಆಗಂತಕರು. ಜ್ಯುವೆಲರಿ ಸಿಬ್ಬಂದಿ ಗ್ರಾಹಕರಿಗೂ ಗನ್ ತೋರಿಸಿ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕೇವಲ 8 ನಿಮಿಷಗಳಲ್ಲಿ 5ರಿಂದ ಮಹಾ ದರೋಡೆಯಾಗಿರುವಂಥದ್ದು. ಮ್ಯಾನೇಜರ್ ಸಿಬ್ಬಂದಿ ಕೈವಾಡದಿಂದ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡಗಳನ್ನು ರಚಿಸಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಜ್ಯುವೆಲರಿ ಸಿಬ್ಬಂದಿ ಗ್ರಾಹಕರಿಗೂ ಗನ್ ತೋರಿಸಿದ್ದಾರೆ. ಚಿನ್ನಾಭರಣ ಲೂಟಿ, ಚಿನ್ನದಂಗಡಿಯ ಮ್ಯಾನೇಜರ್ಸ್ ಮತ್ತು ಸಿಬ್ಬಂದಿ ಕೈವಾಡದ ಬಗ್ಗೆಯೂ ಕೆಲ ಶಂಕೆಗಳು ವ್ಯಕ್ತವಾಗಿರುವಂಥದ್ದು. ತನಿಖೆ ವೇಳೆ ಬಯಲಾಗಲಿದೆ. 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡಗಳನ್ನು ರಚಿಸಿ ತನಿಖೆಯನ್ನು ನಡೆಸಲಿದ್ದಾರೆ ಪೊಲೀಸರು. ಮಧ್ಯಾಹ್ನ 2 ಗಂಟೆಯಿಂದ 2:30 ಸುಮಾರಿಗೆ ನಡೆದಿರುವಂಥ ದರೋಡೆ ಇದು. 5 ಡಕಾಯಿತರಿಂದ ಆದಂಥ ಮಹಾ ದರೋಡೆ ಇದು. ಹುಣಸೂರಿನಲ್ಲಿ ಆದಂಥ ಹಾಡಹಗಲೇ ರಾಬ್ರಿ ಕೇಸ್. ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲರಿಯಲ್ಲಿ ದರೋಡೆಯಾಗಿರುವಂಥದ್ದು. ಈ ಒಂದು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ 5 ತಂಡಗಳನ್ನು ರಚಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮೊನ್ನೆ ತಾನೇ ಉದ್ಘಾಟನೆಯಾದಂಥ ಜ್ಯುವೆಲರಿ ಇದು. ಜ್ಯುವೆಲರಿ ಸಿಬ್ಬಂದಿ ಗ್ರಾಹಕರಿಗೂ ಗನ್ ತೋರಿಸಿ ದೋಚಿದ್ದಾರೆ ಕಳ್ಳರು. ಹುಣಸೂರಿನಲ್ಲಿ ಹಾಡಹಗಲೇ ಆದಂಥ ರಾಬ್ರಿ ಕೇಸ್ ಇದು. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ದರೋಡೆಯ ಅಪ್ಡೇಟ್ ಇದು. 2:30 ಸುಮಾರಿಗೆ ನಡೆದಿರುವಂಥ ದರೋಡೆ ಇದು. 5 ಜನ ಡಕಾಯಿತರಿಂದ ಆದಂಥ ಒಂದು ದುಷ್ಕೃತ್ಯ ಇದು. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಚಿನ್ನಾಭರಣವನ್ನು ಬ್ಯಾಗ್ನಲ್ಲಿ ತುಂಬಿಕೊಂಡು ಅಲ್ಲಿದ್ದಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿಯನ್ನು ಹೆದರಿಸಿ ಡಕಾಯಿತತನವನ್ನು ಮೆರೆದಿರುವಂಥದ್ದು. ಏನೋ ಒಂದು ಮಧ್ಯಾಹ್ನ 2 ಗಂಟೆ ಆದಂಥ ಒಂದು ದರೋಡೆ ಇದು. ಮಧ್ಯಾಹ್ನ 2 ಗಂಟೆಗೆ ಈಗಾಗಲೇ 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡಗಳನ್ನು ರಚಿಸಿ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಆ ಚಿನ್ನದಂಗಡಿಯಲ್ಲಿದ್ದಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಮೇಲೆ ಈ ಒಂದು ಕೈವಾಡ ಇರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿನ್ನಾಭರಣ ಲೂಟಿಯಾಗಿರುವಂಥದ್ದು ಈಗ 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಜ್ಯುವೆಲರಿ ಸಿಬ್ಬಂದಿ ಗ್ರಾಹಕರಿಗೂ ಗನ್ ತೋರಿಸಿ ಅವರನ್ನು ಹೆದರಿಸಿ ಅಲ್ಲಿರುವಂಥ ಎಲ್ಲ ಚಿನ್ನಾಭರಣಗಳನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಕೇವಲ 8 ನಿಮಿಷಗಳಲ್ಲಿ 5ರಿಂದ ಮಹಾ ದರೋಡೆಯಾಗಿರುವಂಥದ್ದು. ಕೈಯಲ್ಲಿ ರಿವಾಲ್ವರ್ ಹಿಡಿದು ದರೋಡೆ ಮಾಡಿದಂಥ ಡಕಾಯಿತರು. ಹುಣಸೂರಿನಲ್ಲಿ ಆದಂಥ ಹಾಡಹಗಲೇ ರಾಬ್ರಿ ಕೇಸ್ ಇದು. ಈ ಆಗಂತಕರು ಅಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳು ಮತ್ತು ಮ್ಯಾನೇಜರ್ಗಳಿಗೆ ಹೆದರಿಸಿ ಪಿಸ್ತೂಲ್ ಹಿಡಿದು ಅವರಿಗೆ ಹೆದರಿಸಿ ಅಲ್ಲಿದ್ದಂಥ ಎಲ್ಲ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಈಗಾಗಲೇ 5 ತಂಡಗಳನ್ನು ರಚಿಸಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಇನ್ಸ್ಪೆಕ್ಟರ್. ಕೈಯಲ್ಲಿ ರಿವಾಲ್ವರ್ ಹಿಡಿದು ಡಕಾಯಿತ 4ನೇ ಡಕಾಯಿತ ಯಾವ ರೀತಿ ಓಡಾಡ್ತಾ ಇದ್ದಾನೆ ಆ ಜ್ಯುವೆಲರಿ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಪಿಸ್ತೂಲ್ ಹಿಡಿದು ಎಲ್ಲರಿಗೂ ಹೆದರಿಸಿದ್ದಾನೆ ಆ ದರೋಡೆಕೋರ. 2 ಮಾಸ್ಕ್ ಹಾಕಿದ್ರು, ಮತ್ತೊಬ್ಬ ಪಿಸ್ತೂಲ್ ಹಿಡಿದಿದ್ದ, ಇನ್ನಿಬ್ಬರು ಅಲ್ಲಿದ್ದಂಥ ಎಲ್ಲ ಚಿನ್ನಾಭರಣವನ್ನು ದೋಚಿ ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಪರಾರಿಯಾಗಿರುವಂಥದ್ದು. ಹುಣಸೂರಿನಲ್ಲಿ ಆದಂಥ ಮಹಾ ದರೋಡೆ ಇದು. ಗನ್ ತೋರಿಸಿ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಸೆರೆಗೆ ಈಗಾಗಲೇ ಇನ್ಸ್ಪೆಕ್ಟರ್ 5 ತಂಡವನ್ನು ರಚನೆ ಮಾಡಿದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಜ್ಯುವೆಲರಿಯಲ್ಲಿದ್ದಂಥ ಎಲ್ಲ ಏನು ಇಟ್ಟಿರ್ತಾರೆ ಹೊರಗಡೆ ಅವನ್ನೆಲ್ಲವನ್ನ ದೋಚಿ ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸ್ಯಾಂಪಲ್ ಅಂತ ಏನೇನು ಹೊರಗಡೆ ಇಟ್ಟಿರ್ತಾರಲ್ಲ ಎಲ್ಲವನ್ನ ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ.
ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೇವೆ. ನಮ್ಮ ಮೈಸೂರು ರಿಪೋರ್ಟರ್ ಆದಂಥ ಸುರೇಶ, ಏನಿದು ಮೈಸೂರಿನಲ್ಲಿ ಹಾಡ ಹಗಲೇ ಇಂತಹ ರಾಬರಿ ಕೇಸ್? ಕಾರ್ತಿಕ್, ಮೈಸೂರಿನ ಹೊರವಲಯದ ಹುಣಸೂರು ಪಟ್ಟಣದಲ್ಲಿ ಇರ್ತಕ್ಕಂತ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಆಗಿರ್ತಕ್ಕಂತ ಘಟನೆ ಇದು. ಬಹಳ ಮುಖ್ಯವಾಗಿ ಜ್ಯುವೆಲರಿ ಶಾಪ್ ನಲ್ಲಿ ಆಗಿರ್ತಕ್ಕಂತ ಘಟನೆಯ ಹಿನ್ನೆಲೆ ಏನು ತನಿಖೆಗೆ ಈಗಾಗಲೇ ಮೈಸೂರು ಜಿಲ್ಲಾ ಪೊಲೀಸರು 5 ತಂಡಗಳನ್ನ ಪ್ರತ್ಯೇಕವಾಗಿ ನೇಮಕವನ್ನ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಎಸ್ಪಿ ಆಗಿರ್ತಕ್ಕಂಥ ವಿಷ್ಣುವರ್ಧನ್ ನೇತೃತ್ವದಲ್ಲಿ ಆಗಿರ್ತಕ್ಕಂತಹ ತನಿಖೆಯ ತಂಡದಲ್ಲಿ 5 ಜನ ಇನ್ಸ್ಪೆಕ್ಟರ್ ಸೇರಿದಂತೆ 16 ಜನ ಪೊಲೀಸ್ ಸಿಬ್ಬಂದಿ ಈ ಒಂದು ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ಇಲ್ಲಿ ಮೈಸೂರಿನ ಹೊರವಲಯದ ಹುಣಸೂರು ಪಟ್ಟಣದಲ್ಲಿ ಆಗಿರ್ತಕ್ಕಂತ ಈ ಸರಣಿಯ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಮೈಸೂರು ಜಿಲ್ಲೆಯವರೇ ಆಗಿದ್ದಾರಾ ಅಥವಾ ಹೊರ ಜಿಲ್ಲೆಯವರಾಗಿದ್ದಾರಾ, ಏಕಾಏಕಿ ಬಂದು ಅದೇ ಶಾಪ್ಗೆ ಕನ್ನ ಹಾಕೋದಕ್ಕೆ ಕಾರಣ ಏನು, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಮೈಸೂರಿನ ಹುಣಸೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂತ ಈ ಒಂದು ಚಿನ್ನದ ಅಂಗಡಿಯ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಮಾಲೀಕರು ತನಿಖೆಯನ್ನ ಎಷ್ಟು ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲಿರ್ತಕ್ಕಂತ ಎಲ್ಲಾ ವಸ್ತುಗಳನ್ನು ಕೂಡ ಕದ್ದೊಯ್ದಿರತಕ್ಕಂತ ಹಿನ್ನೆಲೆಯಲ್ಲಿ ಅವರು ಎಷ್ಟು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಅಲ್ಲಿ ಶೋಗೆ ಇಟ್ಟಿದ್ರು, ಆ ಎಲ್ಲಾ ವಸ್ತುಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ನಾಕಾಬಂದಿಯನ್ನ ಹಾಕಿ ಹುಣಸೂರು ಪಟ್ಟಣದ ಸುತ್ತಮುತ್ತಲೂ ಇರ್ತಕ್ಕಂತ ನ್ಯಾಷನಲ್ ಹೈವೇ ಇರಬಹುದು, ಜೊತೆಗೆ ಹುಣಸೂರು ಪಟ್ಟಣದ ಹೊರವಲಯಕ್ಕೆ ಸಂಪರ್ಕ ಮಾಡತಕ್ಕಂತ ರಸ್ತೆಗಳಲ್ಲೂ ಕೂಡ ಈ ಸುಮಾರು 18 ಚೆಕ್ ಪೋಸ್ಟ್ ಅಲ್ಲೂ ಕೂಡ ಮೈಸೂರಿನ ಜಿಲ್ಲಾ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಬಂದಿರ್ತಕ್ಕಂತ 5 ಮಂದಿ ಆಗಂತುಕರು ಬೈಕನ್ನ ಎಲ್ಲಿ ನಿಲ್ಸೋಗಿದ್ದಾರೆ ಅಥವಾ ಬೈಕಲ್ಲಿಯೇ ಕಳ್ಳತನವನ್ನ ಮಾಡಿ ಹೋಗಿದ್ದಾರಾ, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಕಾರ್ತಿಕ್, ಹೌದು, ಈಗ ಅಷ್ಟು ಜನ ಓಡಾಡುವಂತ ಜನದಟ್ಟಣೆ ಇರುವಂತ ಏರಿಯಾ ಅದು, ಅಲ್ಲಿ ಹಾಡು ಹಗಲೇ ಈ ರೀತಿಯಾದಂತ ರಾಬರಿ ಕೇಸ್ ಆಗುತ್ತದೆ ಅಂದ್ರೆ ಏನ್ ಅರ್ಥ ಅಂತ? ನಿಜಕ್ಕಿದು ಒಂದು ಪ್ರೀ ಪ್ಲಾನ್ಡ್ ಅಂತೇಳಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಏಕಾಏಕಿ ಬಂದಂತಹ ಆಗಂತುಕರ ಗುಂಪು ಅದೇ ಒಂದು ಚಿನ್ನಾಭರಣ ಮಳಿಗೆಗೆ ಕನ್ನ ಹಾಕ್ತಾರೆ ಅಂತ ಹೇಳಿದ್ರೆ, ಇದಕ್ಕೂ ಮೊದಲು ಆ ಒಂದು ಚಿನ್ನಾಭರಣ ಮಳಿಗೆಯಲ್ಲಿ ಸುತ್ತಮುತ್ತಲು ಓಡಾಡ್ಕೊಂಡು ಅವರು ಬರುವಂತ ಜಾಗ ಯಾವುದು, ಎಸ್ಕೇಪ್ ಆಗುವಂತ ಜಾಗ ಯಾವುದು, ಎಲ್ಲವನ್ನು ಕೂಡ ಅನಲೈಸ್ ಮಾಡ್ಕೊಂಡು ಇವರು ಪ್ಲಾನ್ ಅನ್ನ ಮಾಡಿದ್ರು ಅಂತ ಹೇಳಿ ಗೊತ್ತಾಗತ್ತೆ. ಏಕಾಏಕಿ ಬಂದಂತವ್ರು ಗನ್ನನ್ನ ತೋರಿಸಿ ಗನ್ನ ಮೂಲಕವೇ ಅವ್ರಿಗೆ ಭಯವನ್ನ ಹುಟ್ಟಿಸಿ ಅವರನ್ನ ಒಂದು ಕಡೆ ಕೂರಿಸಿ ಅದಾದ ಬಳಿಕ ಅಲ್ಲಿ ಚಿನ್ನಾಭರಣವನ್ನ ದೋಚಿರುವಂತ ಲೈವ್ ವಿಡಿಯೋ ಏನಿದೆ ಆ ಒಂದು ವಿಡಿಯೋ ಮೂಲಕವೇ ನೋಡ್ಬೋದು. ಇದೊಂದು ಪ್ಲಾನ್ಡ್ ಚಿನ್ನಾಭರಣ ದೋಚುವಂತಹ ಪ್ಲಾನ್ ಅಂತೇಳಿ ಗೊತ್ತಾಗತ್ತೆ. ಹೀಗಾಗಿ ಯಾರು ಈಗ ಆಗಂತುಕರು ಮಾಸ್ಕ್ ಅನ್ನ ಧರಿಸಿದ್ದವರು ಮತ್ತೆ ಹೆಲ್ಮೆಟ್ ಹಾಕಿದ್ದವ್ರು ಯಾರು, ಎಲ್ಲಿಂದ ಬಂದ್ರು, ಆ ಗಾಡಿಯ ನಂಬರ್ ಬೋರ್ಡ್ಗಳೇನು, ಯಾರಿಗೆ ಸೇರಿದ್ದು, ಎಲ್ಲಾ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಕಾರ್ತಿಕ್, ಇನ್ನ ಐವರಲ್ಲಿ ದರೋಡೆಕೋರಲ್ಲಿ ಯಾರಾದ್ರೂ ಸಿಕ್ಕಿದ್ದಾರೆ ಹೇಗೆ ಅಂತ ಈ ಬಗ್ಗೆ ಮೈಸೂರು ಜಿಲ್ಲಾ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಮತ್ತೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆದ್ರೆ ಈವರೆಗೂ ಕೂಡ ಯಾರು ಈ ಒಂದು ಕೇಸ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮೈಸೂರು ಜಿಲ್ಲಾ ಪೊಲೀಸರು ಮಾಹಿತಿಯನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಯಾರು ಈ ಆಗಂತುಕರು ಕಳ್ಳರು ಯಾರನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಇನ್ನೂ ಕೂಡ ಅಂತಿಮ ಹಂತಕ್ಕೆ ಬಂದಿಲ್ಲ. ಹೀಗಾಗಿ ಕೆಲವೇ ಇಂದು ಅಥವಾ ನಾಳೆಯ ಒಳಗಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಕಳ್ಳತನ ಕೇಸ್ ನಲ್ಲಿ ಭಾಗಿಯಾಗಿದ್ದವರನ್ನ ಪತ್ತೆ ಹಚ್ಚುವ ಸಾಧ್ಯತೆ ಇದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ.